ಬಿಜ್ಜಳನು 1155 ಹೊತ್ತಿಗೆ ಮಂಗಳವೇಡದ ತನ್ನ ಹಲವಾರು ಅಧಿಕಾರಿಗಳನ್ನು ಕಲ್ಯಾಣಕ್ಕೆ ಕರೆತಂದನು. ಅಲ್ಲಿ ತನ್ನ ಕನಸಿನ ಸಾಮ್ರಾಜ್ಯದ ನಿರ್ಮಾಣಕ್ಕೆ ನಿಂತನು. ಸುಮಾರು ಕ್ರಿಸ್ತಶಕ 1162ರಲ್ಲಿ ಬಿಜ್ಜಳನು ಕಲ್ಯಾಣದಲ್ಲಿ ಕಲ್ಯಾಣಿ ಕಲಚೂರಿಗಳ ಸಾಮ್ರಾಟನಾಗಿ ಅಧಿಕಾರ ನಡೆಸಲು ಆರಂಭಿಸಿದನು. ಬಸವಣ್ಣನವರಿಗೆ ಅವನು ಮಂತ್ರಿ ಪದವಿಯನ್ನು ಅನುಗ್ರಹಿಸಿದನು. ಐಶ್ವರ್ಯವೂ ಅಧಿಕಾರವೂ ತಾವೇ ತಾವಾಗಿ ಲಭಿಸಿದ್ದರೂ ಬಸವಣ್ಣನವರಿಗೆ ಅವುಗಳ ಮೋಹ ಸ್ವಲ್ಪವೂ ಇರಲಿಲ್ಲ. ಅವರಿಗೆ ಶ್ರೀಮಂತರ ವಿಷಯದಲ್ಲಿ ಔದಾಸೀನ್ಯವೂ ಬಡವರ ವಿಷಯದಲ್ಲಿ ಕನಿಕರವೂ ಇದ್ದವು. ಐಶ್ವರ್ಯ ಅಧಿಕಾರಿಗಳು ಅವರ ಭಕ್ತಿಯ ವಿಕಾಸಕ್ಕೆ ಅನುಕೂಲವಾಗಿ ಪರಿಣಮಿಸಿದವು. ಅವರು ತಮ್ಮ ಮನೆಯ ಬಾಗಿಲುಗಳನ್ನು ಬಡ ಶಿವಭಕ್ತರಿಗಾಗಿ ತೆರೆದಿಟ್ಟರು. ಅವರ ಭಕ್ತಿಯನ್ನು, ವಿನಯವನ್ನು, ಔದಾರ್ಯವನ್ನು ಕೇಳಿ ದೇಶದ ನಾನಾ ಭಾಗಗಳಿಂದ, ದೂರದ ಮೂಲೆ ಮೂಲೆಗಳಿಂದ ಗುಂಪು ಗುಂಪಾಗಿ ಸಾಧಕರು ಬಂದರು. ಒಂದು ದಿನ ಅವರು ಬಿಜ್ಜಳನ ಆಸ್ಥಾನದಲ್ಲಿ ತಮ್ಮ ಕರ್ತವ್ಯಗಳನ್ನು ಮುಗಿಸಿಕೊಂಡು ಮನೆಗೆ ಬಂದು ದಂಡಿಗೆಯಿಂದ ಇಳಿದು ನೋಡುತ್ತಾರೆ. ಮುಂದೆ 18 ಗಾವುದಗಳಿಂದ ಅನೇಕ ಮಾಹೇಶ್ವರರು ತಮಗಾಗಿ ಕಾದು ನಿಂತಿದ್ದರು. ನಾನು ಬದುಕಿದೆ ಎಂದು ನಮಸ್ಕರಿಸಿ ಕೈ ಮುಗಿದು ಒಳಕ್ಕೆ ಕರೆದುಕೊಂಡು ಹೋಗಿ ಉಪಚರಿಸಿ ಅವರ ಜೊತೆಯಲ್ಲೇ ಲಿಂಗಾರ್ಚನೆಯನ್ನು ಮಾಡಿ ಅವರ ಪ್ರಸಾದವನ್ನು ಸ್ವೀಕರಿಸಿದರು. ರಾತ್ರಿಯೆಲ್ಲ ಅವರೊಡನೆ ಕುಳಿತು ಪುರಾತನರ ಗೀತಗೋಷ್ಠಿ ರಸತರಂಗಿಣಿಯಲ್ಲಿ ಬೆಳಗಾಗುವವರೆಗೆ ಈಜಾಡಿದರು. ಶರಣರೊಡನೆ ಆದ ಆ ಸಂಗ ಸುಖದ ಆಧಿಕ್ಯದಿಂದ ತನ್ಮಯರಾದರು. ಬಸವಣ್ಣನವರು ಶರಣರಿಗೆ ಮಾಡುತ್ತಿದ್ದ ಈ ಎರಡಿಲ್ಲದ ಸೇವೆಯ ಸುದ್ದಿ ಎಲ್ಲೆಲ್ಲೂ ಹಬ್ಬಿತು. ಹರಭಕ್ತಿ ಸಾರವು ಮೇರದಪ್ಪಿ ಬಂದಂತೆ ದೇಶ ದೇಶಗಳಿಂದ, ನಾಲ್ಕೂ ದಿಕ್ಕುಗಳಿಂದ ಮೃದಂಗ, ಪದಹ, ಶಂಖ, ಭೇರಿ ನಿನಾದಗಳೊಡನೆ, ಎತ್ತಿದ ಋಷಭ ಧ್ವಜಗಳೊಡನೆ, ಹಾಡು ಕುಣಿತಗಳೊಡನೆ ಅನೇಕ ಸಂಖ್ಯೆಯ ಶರಣರು ಬಂದರು. ಬಸವಣ್ಣನವರ ಹೃದಯ ಅವರನ್ನು ಕಂಡು ಬಿರಿಬಿರಿ ಬಿರಿದು ಅರಳಿತು.